ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೆಲ್ಲ ದೇವರ ಕಡೆಗೆ ಒಪ್ಪಿಸಿಕೊಟ್ಟು ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ಒಂದು ವಾಕ್ಯ ಸಂದೇಶವನ್ನು ತೆಗೆದುಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ಸ್ವಾಮಿ ನಿಮಗೆ ಮಹಿಮೆಯಾಗಲಿ. ರಾಜಾವೇ, ಪ್ರತಿ ದಿವಸವೂ ಸ್ವಾಮಿ ದೇವರೇ ಕೊಟ್ಟಂತ ಸ್ವಾಮಿ ಹೊಸ ಹೊಸ ಕೃಪೆಗಳಿಗಾಗಿ ಸ್ತೋತ್ರ ಮಾಡಿಕೊಳ್ಳೋಣ. ಈ ರಾತ್ರಿ ವೇಳೆಯಲ್ಲಿ ಕರ್ತನೆ ಸ್ವಾಮಿ ದೇವರೇ, ನೀವು ಕರ್ತನೆ ಮಾತನಾಡಬೇಕಾಗಿ ಪ್ರಾರ್ಥಿಸ್ತೇವೆ. ನಾವು ಕೇಳ್ತೇವಪ್ಪ, ಯೇಸು ನಾಮದಲ್ಲಿ ತಂದೆ ಆಗ್ತೇವೆ. ನಿನ್ನೆ ತೆಗೆದುಕೊಂಡ ವಾಕ್ಯವಾಗಿದೆ ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯ, ಅದರಲ್ಲಿ 30ನೇ ವಚನವಾಗಿದೆ. ಆಗ ಮನುಷ್ಯ ಕುಮಾರನು ಸೂಚಿಸುವ ಗುರುತು ಆಕಾಶದಲ್ಲಿ ಕಾಣಬರುವುದು. ಮನುಷ್ಯ ಕುಮಾರನು ಸೂಚಿಸುವ ಗುರುತು ಆಕಾಶದಲ್ಲಿ ಕಂಡು ಬರ್ತದೆ ಅಂತ ನಿನ್ನೆ ವಾಕ್ಯ ತೆಗೆದುಕೊಂಡಿದ್ವಿ. ಅಲ್ಲಿಂದನೇ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏಕೆಂದ್ರೆ ಯೇಸು ಸ್ವಾಮಿ ಬರೋ ಸೂಚಕ ಕಾರ್ಯಗಳನ್ನೆಲ್ಲ ಈ ಸಂದೇಶ ಗ್ರಂಥದಲ್ಲಿ ದೇವರು ಅವಾಗಲೇ ಬರೆದಿಟ್ಟಿದ್ದಾರೆ. ಅದು ನೆರವೇರ ಕಾಲ ಹತ್ರ ಬಂದಿದೆ ಅಂತ ಹೇಳ್ತಾರೆ ಸ್ವಾಮಿ. ನನ್ನ ಬರೋಣ ಸಮೀಪವಾಗಿದೆ, ನೀವೆಲ್ಲರೂ ನನಗೋಸ್ಕರ ನೀವು ಮೀಸಲಾಗಿಟ್ಟಿರುವ ಜನಾಂಗಗಳು ಹಾಗೂ ಅದ್ರ ಪ್ರಕಾರನೇ ನೀವು ಜೀವಿಸಬೇಕಾಗಿದೆ. ಹಾಲೆಲೂಯಾ. ಅದಕ್ಕೆ ದೇವರು ನಮ್ಮನ್ನ ಕರೆದಿರೋದು ಅಂತ ಇಲ್ಲಿ. ಯಾಕೆಂತಂದ್ರೆ ಗೊತ್ತಿಲ್ಲ ಅಂತ ನಾವು ಏನು ಹೇಳಕ್ ಬರೋದಿಲ್ಲ ಅಲ್ಲಿ. ಹೌದು ಸ್ವಾಮಿ, ನಿಮ್ ಮೇಘದ ಮೇಲೆ ಹೇಗೆ ಬರ್ತೆ ಅಂತ ನಮ್ಗೆ ಗೊತ್ತಿಲ್ಲಲ್ಲ ದೇವ್ರೆ, ನಿಮ್ಗೆ ಗೊತ್ತಿದ್ರೆ ನಾವು ಹಾಗೆ ಜೀವಿಸ್ತಾ ಇದ್ವಿ ಅಂತ ಅನೇಕ ಜನರು ಹೇಳಲಿಕ್ಕೆ ಬರ್ತಾರ ಆ ದಿನಗಳಲ್ಲಿ. ಹಾಗಾಗಿ ದೇವರು ಯಾವತ್ತು ನ್ಯಾಯಾಧಿಪತಿ ದೇವರು. ಆತನ ಎರಡು ಮಾತಿನವನಲ್ಲ. ನಾನು ಗ್ರಂಥದ ಪ್ರಕಾರ ನಿಮ್ಗೆ ತೋರಿಸಿಕೊಟ್ಟಿದ್ದೇನೆ, ಗ್ರಂಥಗಳನ್ನ ಇಟ್ಟಿದ್ದೇನೆ, ಅದ್ರ ಪ್ರಕಾರ ನೀವು ಓದಿ ಧ್ಯಾನಿಸಿ ಅದ್ರ ಪ್ರಕಾರ ಜೀವಿಸಿರಿ. ಹಾಲೆಲೂಯಾ, ಇನ್ ದ ನೇಮ್ ಆಫ್ ಜೀಸಸ್. ಈ ರೀತಿಯಾಗಿ ದೇವರು ಹೇಳ್ತಾರೆ. ನಾವು ಅದಕ್ಕಾಗಿ ಗ್ರಂಥ ಎಲ್ಲ ಕೊಡಲ್ಪಟ್ಟಿದೆ. ನಾವು ಈ ಗ್ರಂಥದಲ್ಲಿ ಇರುವಂತಹ ವಾಕ್ಯ ಸಂದೇಶಗಳನ್ನ ನಾವು ಓದುತ್ತಾ ದೇವರು ನಮ್ಗೆ ಪ್ರಕಟ ಮಾಡಿಕೊಡ್ತಾರೆ. ಪ್ರಿಯ ಸಹೋದರ ಸಹೋದರಿಗೆ, ಹಾಲೆಲೂಯಾ. ಅದಕ್ಕೆ ಅವಾಗ ಹೇಳ್ತಾರೆ ಕೆಳಗಡೆ ಕಾಣಬರುವುದು. ಆಗ ಭೂಲೋಕದಲ್ಲಿ ಇರುವ ಎಲ್ಲಾ ಕುಲದವರು ಎದೆ ಬಡಿದುಕೊಳ್ಳುವರು ಮತ್ತು ಮನುಷ್ಯ ಕುಮಾರನು ಬಲದಿಂದಲೂ ಬಹು ಮಹಿಮೆಯಿಂದಲೂ ಆಕಾಶದ ಮೇಘಗಳ ಮೇಲೆ ಬರುವುದನ್ನು ಕಾಣುವರು. ಎದೆ ಬಡಿದುಕೊಳ್ಳುವುದು ಒಂದು, ಮೇಘಗಳ ಮೇಲೆ ಬರುವುದನ್ನ ದೇವರು ಎಲ್ಲ ಕುಲದವರು ಕಾಣ್ತಾರೆ, ಎದೆ ಬಡಿದುಕೊಳ್ಳುತ್ತಾರೆ. ಯಾರು? ದೇವರನ್ನ ಆದುಕೊಂಡವರು ಅಲ್ಲ. ಸಂತೋಷ ಪಡ್ತೀವಿ ನಾವೆಲ್ಲ, ಯಾಕಂದ್ರೆ ತಂದೆ ಬಂದ್ರಪ್ಪ, ನಮ್ಮ ಸೃಷ್ಟಿಕರ್ತನ ಬಂದ್ರು, ನಮ್ಮ ತಂದೆಯಾದ ದೇವರು ಬಂದಿದ್ದಾರೆ, ಯೇಸು ಸ್ವಾಮಿ ಬಂದ್ರು ಎಂಬುದಾಗಿ ನಾವು ಸಂತೋಷವಾಗಿ, ಯಾಕೆಂದ್ರೆ ನಾವು ಸಿದ್ಧವಾಗಿರ್ತೀವಲ್ಲ. ನಾವೆಲ್ಲ ಸಿದ್ಧರ ಆಗದಿದ್ದವರಿಗೆ ಎದೆ ಬಡಿದುಕೊಳ್ಳುತ್ತಾರೆ ಅಂತ ವಾಕ್ಯ. ಎಲ್ಲಾ ಕುಲದವರು ಅಂದ್ರೆ ದೇವರ ವಾಕ್ಯವನ್ನು ಅನುಸರಿಸದೆ ಇರುವಂತವರು. ಹಾಲೆಲೂಯಾ. ಈ ವಾಕ್ಯಕ್ಕೆ ನಮ್ಗೆಲ್ಲರಿಗೂ ಗೊತ್ತು. ಪ್ರಿಯ ಸಹೋದರ ಸಹೋದರಿ, ಆಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡಿಕೊಂಡು ವಾಕ್ಯ ಕೇಳಿಕೊಂಡು ಕುಟುಂಬದಲ್ಲಿ ಮನೆಯಲ್ಲಿ ಸಂದೇಶವನ್ನ ಧ್ಯಾನ ಮಾಡ್ತಾ ಇವರಿಗೆಲ್ಲ ವಚನಗಳು ಗೊತ್ತುಂಟು. ಆದರೆ ಗೊತ್ತಿಲ್ಲದವರಿಗೆ ಎದೆ ಬಡಿದುಕೊಳ್ಳುತ್ತಾರೆ. ಹಾಲೆಲೂಯಾ. ಆಗ ಆತನ ತುತ್ತೂರಿ ಶಬ್ದದಿಂದ ತನ್ನ ದೂತರನ್ನು ಕಳಿಸಿ ಅವರು ಆತನು ಆದುಕೊಂಡವರನ್ನು ಆಕಾಶದ ಒಂದು ಕಡೆಯಿಂದ ಮತ್ತೊಂದು ಕಡೆಯವರೆಗೆ 4 ದಿಕ್ಕುಗಳಿಂದ ಒಟ್ಟುಗೂಡಿಸುವರು. ಯಾರು 4 ದಿಕ್ಕುಗಳಿಂದ ಒಟ್ಟುಗೂಡಿಸುವರು? ಮೇಘದ ಮೇಲೆ ಸುಸ್ವಾಮಿ ಬರುವುದು. ಬರ ಸಮಯದಲ್ಲಿ ತನ್ನ ದೂತರಿಗೆ ಅಪ್ಪಣೆ ಕೊಡ್ತಾರೆ, ನೀವು 4 ದಿಕ್ಕುಗಳಿಗೆ ಹೋಗ್ರಿ, ನಾನು ಆದುಕೊಂಡ ಜನಾಂಗಗಳನ್ನೆಲ್ಲ ತೆಗೆದುಕೊಂಡು ಬರ್ರಿ. ಹಾಲೆಲೂಯಾ. ಎಲ್ಲರನ್ನು ಅಂತ ಹೇಳಲಿಲ್ಲ ಇಲ್ಲಿ. ಯಾರು ವಾಕ್ಯವನ್ನ ಅದನ್ನ ತಿಳಿದುಕೊಂಡು ಧ್ಯಾನಿಸಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಸತ್ಯ ಜೀವಿತವನ್ನು ಈ ಭೂಮಿ ಮೇಲೆ ನಡೆದುಕೊಂಡು ದೋಷ ಇಲ್ಲದವನು
ಪಾಪ ಮಾಡದವನು, ತನ್ನನ್ನು ತಾನು ಶುದ್ಧಿ ಮಾಡಿಕೊಳ್ಳುವನು, ಇವನು ಇಂಥವರಿಗೆ ದೇವರು ಆಯ್ಕೆ ಮಾಡ್ತಾರೆ. ದೂತರು ಆಯ್ಕೆ ಮಾಡಿ 4 ದಿಕ್ಕುಗಳಿಂದ ಒಟ್ಟುಗೂಡಿಸಿ ಯೇಸು ಸ್ವಾಮಿ ಹೇಳಿ ಕಳಿಸ್ತಾರೆ. ದೂತರಿಗೆ ಅಪ್ಪಣೆ ಕೊಡ್ತಾರೆ, ಹೋಗ್ರಿ, ನನಗೆ ಮೀಸಲಾದ ಜನಾಂಗಗಳನ್ನ ನೀವು ತೆಗೆದುಕೊಂಡು ಬರ್ರಿ. ಹಾಲೆಲೂಯಾ. ಆ ಮೀಸಲಾದ ಜನಾಂಗಗಳು ನಾವಿರಬೇಕಾಗಿದೆ ಪ್ರಿಯ ಸಹೋದರ ಸಹೋದರಿ. ಆದ್ರೆ ಯಾರು ಕೈ ಬಿಟ್ಟು ಹೋಗಬಾರ್ದು ಪ್ರಿಯ ಸಹೋದರ ಸಹೋದರಿ. ಇಲ್ಲಿ ಎಷ್ಟೇ ಕಷ್ಟ ಆದ್ರೂ, ದುಃಖ ಆದ್ರೂ, ನಮಗೆ ರೋಗ ಬಂದ್ರು, ಸಮಸ್ಯೆ ಬಂದ್ರು, ಏನೇ ಬಂದರು, ಹಾಲೆಲೂಯಾ, ಇವೆಲ್ಲವನ್ನು ಹಿಂಗ ಹಾದು ಹೋಗುತ್ತೆ ಹೊರತು ಯಾರನ್ನು ಪರ್ಮನೆಂಟ್ ಆಗಿ ಇಟ್ಕೊಳ್ಳುವುದಿಲ್ಲ. ಇವೆಲ್ಲ ಒಂದು ಮಳೆ ಬಂದು ಬಿಟ್ಟು ಹೋದಂಗೆ, ಒಂದು ಬಿಸಿಲು ಬಂದು, ಹಗಲೊತ್ತು ಬಿಸಿಲು ಬಂದು ಸಂಜೆ ಮರೆ ಆಗ್ತದೆ, ರಾತ್ರಿ ಚಂದ್ರನು ಬರ್ತಾನೆ ಮತ್ತು ಹೊರಟೋಗ್ತಾನೆ. ಇವೆಲ್ಲವನ್ನು ಹಾದು ಹೋಗುತ್ತೆ ಮನುಷ್ಯನ ಜೀವಿತ. ಈ ಭೂಮಿ ಮೇಲೆ ಮನುಷ್ಯನ ಜೀವಿತದಲ್ಲೂ ಬಂದು ಹೋಗುವಂಥದ್ದು ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ. ಆದರೆ ಪರಲೋಕದಲ್ಲಿರುವ ದೇವರು ನಮಗೆ ಶಾಶ್ವತ ಸ್ಥಾನದಲ್ಲಿ ಕರ್ಕೊಂಡು ಹೋಗ್ತಾ ಬಂದಿದ್ದಾರೆ. ಇದೆಯಾ ಪರಲೋಕ ಯಾವುದು ಟೆಂಪರವರಿ ಅಲ್ಲ ಪ್ರಿಯ ಸಹೋದರ ಸಹೋದರಿ, ಅದು ಪರ್ಮನೆಂಟ್ ವಾಸಸ್ಥಾನವಾಗಿದೆ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ಈ ಭೂಲೋಕದಲ್ಲಿ ಗಂಟು ಮಾಡು ಇಟ್ಟುಕೊಳ್ಳಬೇಡಿರಿ, ಅದು ನುಸಿ ಹಿಡಿತದೆ, ಕಳ್ಳ ಬಂದು ಕದ್ದುಕೊಂಡು ಹೋಗುತ್ತಾನೆ. ಹಾಲೆಲೂಯಾ. ನೀವು ಪರಲೋಕದಲ್ಲಿ ಗಂಟು ಮಾಡಿ ಇಟ್ಕೊಳ್ರಿ, ಅಲ್ಲಿ ಕಳ್ಳನೇ ಇರುವುದಿಲ್ಲ. ಯಾಕಂದ್ರೆ ಆ ಕಳ್ಳ ಅಲ್ಲಿ ಪರಲೋಕ ಹೋಗೋದಿಲ್ಲಲ್ಲ. ಅದಕ್ಕೆ ಸ್ವಾಮಿ ಶುದ್ಧ ಜೀವಿತವನ್ನ ಜೀವಿಸಿಕೊಂಡು ಈ ಲೋಕ ಬಿಟ್ರೆ ಯಾವ ಸಂಶಯ ಇಲ್ಲದೆ ಪರಲೋಕ ರಾಜ್ಯ ಸೇರ್ಬೋದು ಪ್ರಿಯ ಸಹೋದರ. ಅದಕ್ಕಾಗಿ ದೇವರು ನಮ್ಮನ್ನ ಕರೆದಿರೋದು, ಇಲ್ಲಿ ನೀತಿವಂತನ ಜೀವಿತವನ್ನ ಜೀವಿಸಬೇಕಾಗಿದೆ. ಎಷ್ಟು ಜನ ನಾವು ಜೀವಿಸ್ತಾ ಇದ್ದೀವಿ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡು ಈ ವಾಕ್ಯವನ್ನು ಮುಗಿಸಿಕೊಳ್ಳೋಣ. ಯಾಕಂದ್ರೆ ನಾವು ದೇವರ ಬರೋಣವನ್ನ ಎದುರು ನೋಡುವಂಥವರಾಗಿದ್ದೇವೆ. ದೇವರು ಸಮೀಪ, ಈ ಭೂಮಿ ಮೇಲೆ ನನ್ನ ಬರೋಣ ಸಮೀಪವಾಗಿದೆ ಪ್ರಿಯ ಸಹೋದರ ಸಹೋದರಿಯರೇ, ಮಕ್ಕಳೇ, ನನ್ನ ಶಿಷ್ಯಂದರೇ, ದೇವರು ಹೇಳ್ತಾರೆ. ಹಾಗಾಗಿ ತಂದೆಯಾದ ದೇವರು ಬರೋಣ ಸಮೀಪವಾಗಿದೆ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನನ್ನ ಬರೋಣ ಸಮೀಪವಾಗಿದೆ, ನಿಮ್ಮನ್ನ ನೀವು ಎಚ್ಚರಿಕೆಯಿಂದ ಕಾಪಾಡಿಕೊಳ್ಳಿರಿ, ಕಾದುಕೊಳ್ಳಿರಿ ಅಂತ ಹೇಳ್ತಾರೆ ಸ್ವಾಮಿ. ಹಾಗಾಗಿ ನಮ್ಮನ್ನ ನಾವೆಲ್ಲ ದೇವರ ಕಡೆಗೆ ಒಪ್ಪಿಸಿಕೊಟ್ಟು, ಯಾಕಂದ್ರೆ ನಮ್ಮ ಕೈಯಲ್ಲಿ ಸಾಧ್ಯವಿಲ್ಲ. ಹಾಗಾಗಿ ದೇವರ ಕೈಯಲ್ಲಿ ನಮ್ಮನ್ನ ಒಪ್ಪಿಸಿಕೊಡ್ಬೇಕು. ಸ್ವಾಮಿ ದೇವರೇ, ನನ್ನ ಜೀವಿತವನ್ನ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತೀವಿ ಸ್ವಾಮಿ. ನೀನು ಆಳ್ವಿಕೆ ಮಾಡು ದೇವರೇ, ನೀವು ನಮ್ಮನ್ನ ಕೈ ಬಿಡದಂತೆ ಸ್ವಾಮಿ ನಮ್ಮನ್ನ ಸಹಾಯ ಮಾಡು ದೇವರೇ. ಕರ್ತನೆ, ಭೂಮಿ ಮೇಲೆ ಹೇಗೆ ಬದುಕಬೇಕು ಎಂಬುದಾಗಿ ನಮ್ಮನ್ನ ಕಲಿಸಿಕೊಡ್ತೇವೆ. ಆತ್ಮನೇ ನಿಮಗೆ ಸ್ತೋತ್ರ ಅಂತ ಹೇಳಿದ್ರೆ ಖಂಡಿತ ಕೈ ಬಿಡದಂತ ದೇವರು ನಮ್ಮನ್ನ ನೀತಿ ಮಾರ್ಗದಲ್ಲಿ ಹೇಗೆ ನಡಿಬೇಕು ಎಂಬುದಾಗಿ ದೇವರು ತಾನೇ ಬೋಧನೆ ಮಾಡ್ತಾರೆ. ನಮ್ಮ ಆತ್ಮದೊಂದಿಗೆ ಮಾತನಾಡ್ತಾರೆ. ಮಗನೇ, ಈ ದಾರಿ ಸರಿ ಇಲ್ಲ, ಇಲ್ಲಿ ಹೋಗ್ಬೇಡ, ಈ ದಾರಿ ಹೋಗಿಸಿ. ಪ್ರತಿ ಒಂದು ವಿಷಯದಲ್ಲೂ ದೇವರು, ಸಕಲ ವಿಷಯದಲ್ಲೂ ದೇವರು ನಮ್ಮನ್ನು ಸತ್ಯತೆಯಲ್ಲೇ ನಡೆಸ್ತಾರೆ. ಹಾಗಾಗಿ ಈ ವಾಕ್ಯವನ್ನು ಕೊಟ್ಟಂತ ದೇವರಿಗೆ ಸ್ತೋತ್ರ ಮಾಡಿಕೊಂಡು ಚಿಕ್ಕ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿ ರಾಜನೇ ಯೇಸು ಸ್ವಾಮಿ, ನಿಮಗೆ ಮಹಿಮೆಯಾಗಲಿ. ಸ್ತುತಿಗಳ ಮಧ್ಯೆ ವಾಸ ಮಾಡುವ ತಂದೆ ಹಾಗೂ ಸ್ವಾಮಿ, ರಾತ್ರಿ ವೇಳೆಯಲ್ಲಿ ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ ಮಾಡಿಕೊಳ್ತೇನೆ. ಪವಿತ್ರಾತ್ಮನ ಮುಖಾಂತರ ಕೊಟ್ಟಂತ ಸಂದೇಶವನ್ನು ದೇವರೇ ಸ್ತೋತ್ರ. ಕರ್ತನೆ, ವಿಡಿಯೋ ಮುಖಾಂತರ ನೋಡ್ತಾರೆ ಎಲ್ಲ ಕುಟುಂಬಗಳನ್ನ ನೆನೆಸಿ ದೇವರೇ ನಿಮ್ಮ ಕರಗಳಲ್ಲಿ ಒಪ್ಪಿಸ್ಕೊಡ್ತಾ ಇದ್ದೀನಿ. ಅವ್ರಿಗೆಲ್ಲ ಕಷ್ಟದಲ್ಲಿ, ದುಃಖದಲ್ಲಿ, ಸಮಸ್ಯೆಗಳು ಏನೇನು ಸ್ವಾಮಿ ಇದೆಯಪ್ಪ ಭೂಮಿ ಮೇಲೆ, ಅದು ಎಲ್ಲದರಿಂದಲೂ ಸ್ವಾಮಿ ಅವರಿಗೆ ಸಹಾಯ ಮಾಡಿ ಯೇಸು ನಾಮದಲ್ಲಿ ಬೇಡಿಯುತ್ತೇನೆ ಜೀವನ ತಂದೆ. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.